ಹಿರಿಯ ಮುಖಂಡರು, ನಮ್ಮ ಪಕ್ಷದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವರು HY ಮೇಟಿಯವರು ಈಗ ದೈವಾಧೀನರಾದರು ಅಂತ ತಮ್ಮೆಲ್ಲರ ಮುಖಾಂತರ ಈಗ ಗೊತ್ತಾಗಿದೆ. ನಾನು ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬದ ವರ್ಗದ ಎಲ್ಲರಿಗೂ ಮತ್ತು ಅವರ ಅಭಿಮಾನಿಗಳಿಗೆ ಆ ಭಗವಂತ ಧೈರ್ಯವನ್ನು ಕೊಡಲಿ ಮತ್ತು ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ. ಅವರ ಸಂಕಷ್ಟದಲ್ಲಿ ನಾವೆಲ್ಲರೂ ಕೂಡ, ಕಾಂಗ್ರೆಸ್ ಪರಿವಾರ ಆಗಿರ್ಬೋದು, ನಾವೆಲ್ಲರೂ ಕೂಡ ಅವರ ಸಂಕಷ್ಟದಲ್ಲಿ ಭಾಗಿಯಾಗಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ದೊಡ್ಡ ಪ್ರಭಾವ ಇತ್ತು, ಸಚಿವರಾದಾಗಲೂ ಸಾಕಷ್ಟು ಕೆಲಸ ಮಾಡಿದ್ರು. ಹಿರಿಯರು, ಅನುಭವಸ್ಥರು, ಕೋಆಪರೇಟಿವ್ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ನಾನಿನ್ನೂ ಆವಾಗ MLA ಆಗಿರಲಿಲ್ಲ. ಸುಮಾರು ಕೆಲಸಗಳಿಗೆ ನಾವು ಅವ್ರ ಹತ್ರ ಹೋದಾಗ ಭಾಳಷ್ಟು ಚೆನ್ನಾಗಿ ನಮ್ಮನ್ನು ಸ್ಪಂದಿಸಿ ನಮ್ಮ ಕೆಲಸಗಳನ್ನ ಮಾಡಿಕೊಡೋರು. ಆ ಭಾಗದಲ್ಲಿ ಅಂದರೆ ಅವರ ಸಮಾಜದಲ್ಲೂ ಕೂಡ ಅವ್ರಿಗೆ ಅವ್ರದ್ದೇ ಆದಂಥ ಸ್ಥಾನಮಾನ ಇತ್ತು. ಮತ್ತು ಉತ್ತರ ಕರ್ನಾಟಕಕ್ಕೆ ನಾವು ಇದನ್ನು ಮಾಡಿದಾಗ ನಮ್ಮ ಭಾಗಗಳಿಗೆ ಏನು ಸಂಕಷ್ಟಗಳಿದ್ದಾವೆ, ಏನು ಜ್ವಲಂತ ಸಮಸ್ಯೆಗಳಿದ್ದಾವೆ, ಅದ್ರ ಬಗ್ಗೆ ಭಾಳಷ್ಟು ಕಾಳಜಿ ಕೂಡ ಇತ್ತು. ಸೊ ಅದರೆಲ್ಲದನ್ನ ಆ ಒಂದು ಸಂಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮೇಟಿಯವರು ಮಾಡಿದರು. ಹಿರಿಯ ಮುಖಂಡರು, ನಮ್ಮ ಪಕ್ಷದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವರು HY ಮೇಟಿಯವರು ಈಗ ದೈವಾಧೀನರಾದರು ಅಂತ ತಮ್ಮೆಲ್ಲರ ಮುಖಾಂತರ ಈಗ ಗೊತ್ತಾಗಿದೆ. ನಾನು ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬದ ವರ್ಗದ ಎಲ್ಲರಿಗೂ ಮತ್ತು ಅವರ ಅಭಿಮಾನಿಗಳಿಗೆ ಆ ಭಗವಂತ ಧೈರ್ಯವನ್ನು ಕೊಡಲಿ ಮತ್ತು ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ. ಅವರ ಸಂಕಷ್ಟದಲ್ಲಿ ನಾವೆಲ್ಲರೂ ಕೂಡ, ಕಾಂಗ್ರೆಸ್ ಪರಿವಾರ ಆಗಿರ್ಬೋದು, ನಾವೆಲ್ಲರೂ ಕೂಡ ಅವರ ಸಂಕಷ್ಟದಲ್ಲಿ ಭಾಗಿಯಾಗಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ದೊಡ್ಡ ಪ್ರಭಾವ ಇತ್ತು, ಸಚಿವರಾದಾಗಲೂ ಸಾಕಷ್ಟು ಕೆಲಸ ಮಾಡಿದ್ರು. ಹಿರಿಯರು, ಅನುಭವಸ್ಥರು, ಕೋಆಪರೇಟಿವ್ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ನಾನಿನ್ನೂ ಆವಾಗ MLA ಆಗಿರಲಿಲ್ಲ. ಸುಮಾರು ಕೆಲಸಗಳಿಗೆ ನಾವು ಅವ್ರ ಹತ್ರ ಹೋದಾಗ ಭಾಳಷ್ಟು ಚೆನ್ನಾಗಿ ನಮ್ಮನ್ನು ಸ್ಪಂದಿಸಿ ನಮ್ಮ ಕೆಲಸಗಳನ್ನ ಮಾಡಿಕೊಡೋರು. ಆ ಭಾಗದಲ್ಲಿ ಅಂದರೆ ಅವರ ಸಮಾಜದಲ್ಲೂ ಕೂಡ ಅವ್ರಿಗೆ ಅವ್ರದ್ದೇ ಆದಂಥ ಸ್ಥಾನಮಾನ ಇತ್ತು. ಮತ್ತು ಉತ್ತರ ಕರ್ನಾಟಕಕ್ಕೆ ನಾವು ಇದನ್ನು ಮಾಡಿದಾಗ ನಮ್ಮ ಭಾಗಗಳಿಗೆ ಏನು ಸಂಕಷ್ಟಗಳಿದ್ದಾವೆ, ಏನು ಜ್ವಲಂತ ಸಮಸ್ಯೆಗಳಿದ್ದಾವೆ, ಅದ್ರ ಬಗ್ಗೆ ಭಾಳಷ್ಟು ಕಾಳಜಿ ಕೂಡ ಇತ್ತು. ಸೊ ಅದರೆಲ್ಲದನ್ನ ಆ ಒಂದು ಸಂಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮೇಟಿಯವರು ಮಾಡಿದರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.